ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್ ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಯುಕ್ತರ ಭೇಟಿ, ತ್ವರಿತ ಕ್ರಮಕ್ಕೆ ಸೂಚನೆ. ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ, ವೀರನಗೌಡ ಲೆಕ್ಕಿಹಾಳ. ಸಿದ್ದರಾಮನಗುಂಡಿಯಿಂದ ಮೈಸೂರಿಗೆ ಕಾಲ್ನಡಿಗೆ, ಡಿಸೆಂಬರ್ 12ರಂದು ಮೈಸೂರಿನಲ್ಲಿ ಸಮಾವೇಶ, ಶಿವರಾಯ ಕರಕಿ. ಅದ್ದೂರಿಯಾಗಿ ಜರುಗಿದ ಶ್ರೀ ಸುಗರೇಶ್ವರ ಜೋಡು ರಥೋತ್ಸವ. ಮಗುವಿನ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿರಲು ಜಾಗೃತಿ ವಹಿಸಿ, ಡಾಕ್ಟರ್ ಗಣೇಶ್ ಕೆ ಸಲಹೆ. ಉಡುಮ್ಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನ ಕಾರ್ಯಕ್ರಮ. ಮತ್ತು ತುರ್ವೇಹಾಳ ಪಟ್ಟಣ ಪಂಚಾಯಿತಿ ಖಾಲಿಯಾದ 4 ಸ್ಥಾನಗಳಿಗೆ ಡಿಸೆಂಬರ್ 12ರಂದು ಚುನಾವಣೆ ನಿಗದಿ. ನಗರದಲ್ಲಿ ಇರುವ ಸಮಸ್ಯೆಗಳ ಕುರಿತು ಮತ್ತು ನಗರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಭೆ ನಡೆಸಿ ಚರ್ಚಿಸಿದರು. ಮುಖ್ಯವಾಗಿ ನಗರದಲ್ಲಿ ಖಾತಾ ನೀಡುವಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ನಗರದ ವಿವಿಧ ವಾರ್ಡುಗಳಲ್ಲಿ ಪಾಲಿಕೆಯಿಂದ ಕಂದಾಯ ಅದಾಲತ್ ನಡೆಸಲಾಗುತ್ತಿದ್ದು, ಆದರೆ ಖಾತಾ ನೀಡುವಲ್ಲಿ ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಿದ್ದು, ತೆರಿಗೆ ಬಾಕಿ ಬಿಟ್ಟು ಇನ್ನಿತರ ಪಾಲಿಕೆಯ ವ್ಯಾಪ್ತಿಯ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಇದೀಗ ಕೆರೆ ಪ್ರದೇಶ, ಕೋಟೆ ಪ್ರದೇಶದಲ್ಲಿ ವಾಸಿಸುವ ಜನರು ತೆರಿಗೆ ಪಾವತಿ ಮಾಡುತ್ತಾ ಬಂದಿದ್ದು, ಅಂತಹ ಜನರಿಗೆ ಹೊಸದಾಗಿ ಕಟ್ಟಡ ಪರವಾನಗಿ ನೀಡಬಾರದು, ಆದರೆ ಖಾತಾ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ಸಭೆಯಲ್ಲಿ ಜುಬೇನ್ ಮೊಹಪಾತ್ರ ಮಾತನಾಡಿ, ಜನರಲ್ಲಿ ಅವರ ನಿವೇಶನ ಅಥವಾ ಆಸ್ತಿಗಳ ಹಳೆಯ ನೋಂದಾಯಿತ ದಾಖಲೆಗಳು ಇದ್ದರೆ ಖಾತಾ ನೀಡಲು ಯಾವುದೇ ತೊಂದರೆ ಇಲ್ಲ. ಇದಲ್ಲದೆ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ರಾಯಚೂರು ಮಹಾನಗರ ಪಾಲಿಕೆ ಸ್ವಚ್ಛ ಶಹರ್ ಜೋಡು ಒಪ್ಪಂದ ಮಾಡಿಕೊಂಡು ನಗರದಲ್ಲಿ ಸ್ವಚ್ಛತೆ ನಿರ್ವಹಣೆಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಸಹಕಾರ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು. ಸಭೆಯ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಆಯುಕ್ತರ ಬಳಿ ನಗರದ ಹಲವು ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದ್ದು, ಮುಖ್ಯವಾಗಿ ಕಂದಾಯ ಅದಾಲತ್ ವಾರ್ಡುಗಳಲ್ಲಿ ನಡೆಯುತ್ತಿದ್ದು, ಸಾರ್ವಜನಿಕರು ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ಆಯುಕ್ತರು ನೀಡಿದ್ದಾರೆ. ಕಂದಾಯ ಅದಾಲತ್ ಸಮಯದಲ್ಲಿ ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅವರ ಬಳಿ ಮಹಾನಗರ ಪಾಲಿಕೆಯ ಯಾವುದೇ ಸಮಸ್ಯೆ ಇದ್ದರೂ ತಿಳಿಸಬೇಕು. ಎಲ್ಲ ವಾರ್ಡುಗಳಲ್ಲಿ ಕಂದಾಯ ಅದಾಲತ್ ಮುಗಿದ ನಂತರ ಆಯುಕ್ತರೊಂದಿಗೆ ಅವುಗಳನ್ನು ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಲು ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಕೋಟೆ ಪ್ರದೇಶದಲ್ಲಿ 200 ಮೀಟರ್ ಅಂತರದ ವ್ಯಾಪ್ತಿಯಲ್ಲಿರುವ ಕಟ್ಟಡಗಳನ್ನು ಒಡೆಯಲು ಇದ್ದ ನಿಯಮ ಹಾಗೂ ಕೋಟೆ ಎತ್ತರಕ್ಕಿಂತ ಹೆಚ್ಚಿನ ಎತ್ತರದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬಾರದೆಂಬ ನಿಯಮವನ್ನು ಸಡಿಲಿಕೆ ಮಾಡಲು ಪ್ರಾಚ್ಯವಸ್ತು ಇಲಾಖೆ ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದು, ಸಿಯಾತಲ ಬಡಾವಣೆಯಲ್ಲಿ ನೀಡಲಾದ ಹಕ್ಕು ಪತ್ರಗಳಿಗೆ ಖಾತಾ ನೀಡುವ ವಿಷಯ ಕುರಿತು ಕೂಡ ಚರ್ಚಿಸಲಾಗಿದ್ದು, ಅವುಗಳಿಗೆ ಖಾತಾ ನೀಡಲು ಸಹ ಆಯುಕ್ತರು ಭರವಸೆಯನ್ನು ನೀಡಿದ್ದಾರೆ. ಸ್ವಚ್ಛತೆಗೆ ಸಂಬಂಧಿಸಿದಂತೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದು. ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ವಾರದೊಳಗೆ ಅಳವಡಿಸಲಾಗುವುದು ಎಂದು ಹೇಳಿದರು. ಅದರಲ್ಲಿ ಒಂದು ಡಿಫೆಕ್ಟ್ ಏನೇನಂದ್ರೆ, ಈ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಸರ್, ಎಕ್ಸ್ಟ್ರಾ ಕಂಬದಿಂದ ಕಂಬಕ್ಕೆ ವೈರ್ ಏನಾದ್ರು ಕಟ್ ಆಗಿದ್ರೆ ಅದನ್ನೆಲ್ಲ ನಗರಸಭೆ ಆವಾಗ ನಗರಸಭೆ ಕಾರ್ಪೊರೇಷನ್ ಮಾಡ್ಬೇಕಂತಿದೆ. ಅದನ್ನೊಂದು ನೀವು ಎಕ್ಸಸ್ ಅವರಿಗೆ ಹಾಕ್ಸ್ಬೇಕು. That has to be taken care by CCMS people only.
ಅಷ್ಟು ರಿಸೋರ್ಸ್ ನಮ್ಮ ಹತ್ರ ಇಲ್ಲ. ನಾವು ಅವಾಗ ಮಾಡಿದ್ದು 28 crores ಏನು ಆಗ್ತಿತ್ತು, ಅಷ್ಟು ದುಡ್ಡು ನಿಮ್ಗೆ ಎಲ್ಲಿಂದ? ಈಗ ಏನ್ ಮಾಡಿದ್ವಿ ಸರ್, ಈಗ ಕೆಲವು ಅದು ಬರೀ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಲಿಮಿಟ್ ಮಾಡ್ಕೊಂಡಿದ್ವಿ. ಸೊ ಆ ಕಾರಣಕ್ಕಾಗಿ ಏನಾಗ್ತಾ ಇದೆ, ಒಂದು 6,90,00,000 ನಮಗೆ ಈಗ ಇನ್ಫ್ರಾಸ್ಟ್ರಕ್ಚರ್ ಸೌಕರ್ಯ ಗ್ಯಾಪ್ಗಳು ಅಂತ ಬಂದಿರೋದು ಸರ್. ಅದರಲ್ಲಿ ನಮಗೆ ಸ್ವಲ್ಪ ಮಿಸ್ಸಿಂಗ್ ಲೈಟ್ಸ್. ಅದರಲ್ಲಿ ನೀವು ಒಂದು ಕೆಲಸ ಎಸ್ಟಿಮೇಟ್ ತಗೊಂಡು ವೆದರ್ ದಟ್ ಇಸ್ ಕರೆಕ್ಟ್ ಆರ್ ನಾಟ್ ಮಾಡಿಸಿದ್ದಾರೆ. ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಯು? ಎಸ್ ಅವರು ಕೂಡ ಕಳಿಸಿದ್ವಿ ಸರ್. ಅವರು ಹಿಂದೆ ಏನಾಗಿದೆ, ಒಂದು PWC ನಮ್ಮ ಕರ್ನಾಟಕ ಗವರ್ಮೆಂಟ್ ಅವರು ಬಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಿದ್ರು ಸರ್. ಏನು ನೋಡಿ, ಟೇಬಲ್ ಮೇಲೆ ಒಂದು ಜನರಲ್ ಬಾಡಿ ಡಿಸಿಷನ್ ಆದಾಗೆ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ರಾಯಚೂರು ಮಾಡಬೇಕಂತಿದ್ವಿ. ಅದ್ರದ್ದೊಂದು ಅಭಿಯಾನ ಮಾಡೋಣ ಸರ್. ಅದು ಸರ್, ಅದೊಂದು ಅಭಿಯಾನ ಶುರು ಮಾಡುವ. ಬಿಫೋರ್ ಅವರ್ ಸೆಷನ್ ಸ್ಟಾರ್ಟ್ಸ್ ಇನ್ December 8th. ಬಿಫೋರ್ ದಟ್ ಒನ್ ನಾವೆಲ್ಲ ಕೂತ್ಕೊಂಡು ಒಂದು ಅಭಿಯಾನ ಮಾಡಿ ನಾವು ಬಜಾರ್, ನಾವು ಗಾಂಧಿ ಸರ್ಕಲ್ನಿಂದ ಹಿಡಿದು ನಿಮ್ಮ ಹತ್ರ ಇರೋಂಥ ಸ್ಟಾಕು ನೀವು ಮುಗಿಸ್ಕೊಡ್ರಿ ಅಂತೇಳಿ ಅದೊಂದು ಮಾಡೋದು. ಅದ್ರ ಜೊತೆಗೆ ಈ ಕಸಗಳು ರೋಡಿಗೆ ಹೋಗಿಬಾರ್ರಿ, ನಿಮ್ಮ ಹತ್ರ ಇಟ್ಕೊಡ್ರಿ, ಬಾಸ್ಕೆಟ್ ಅಲ್ಲಿ ಇಟ್ಕೊಡ್ರಿ, ನೀವು ರೋಡಿಗೆ ಹೋಗಿಬಾರ್ರಿ, ನಮ್ಮವರೇ ಬಂದು ಕಲೆಕ್ಟ್ ಮಾಡ್ತಾರ ಅಂತೇಳಿ ಅದಕ್ಕೊಂದು ಸಿಸ್ಟಮ್ ಸೆಟ್ ಮಾಡೋದು. ಬೆಳಿಗ್ಗೆ ಸಹ ಏನಾಗಿದೆ, ಈಗ ಒಂದು ಶಹರ್ ಜೋಡಿ ಅಂತ ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೆ ಯಾರು ಒಂದು ಸ್ಟೇಟ್ ಹಂತದಲ್ಲಿ ಅಥವಾ ಸೆಂಟ್ರಲ್ ಹಂತದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು, ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಸರ್. ಮೈಸೂರು ಈಗ ನ್ಯಾಷನಲ್ ಹಂತದಲ್ಲಿ ರ್ಯಾಂಕಿಂಗ್ ನಲ್ಲಿ 3. ಮತ್ತೆ ನಮ್ಮ ಸ್ಟೇಟ್ ಸ್ವಚ್ಛತೆಯಲ್ಲಿ ಸರ್, ನಮ್ದು ಹಿಂದಿನ ಸ್ವಚ್ಛ ಸರ್ವೇಕ್ಷಣದಲ್ಲಿ ಸರ್ ನಮ್ದು ಬಾಟಮ್. ನಾವು ಸ್ಟೇಟ್ ಅಲ್ಲಿ 319ನೇ ಸ್ಥಾನದಲ್ಲಿ ಇದ್ದೀವಿ ಸರ್, ಔಟ್ ಆಫ್ 320. ಮತ್ತೆ ನ್ಯಾಷನಲ್ ಹಂತದಲ್ಲಿ ಔಟ್ ಆಫ್ 820 ಸರ್, ವೇರ್ ಆಟ್ 870. ಸೊ ಆ ಕಾರಣಕ್ಕಾಗಿ ಏನ್ ಮಾಡಿದ್ವಿ, ನಾವು ಮೈಸೂರೊಂದಿಗೆ ಡನ್ ಒನ್ MOU ಸರ್. ಒಂದು MOU ಮಾಡ್ಕೊಂಡು ಈಗಲೇ ಜಸ್ಟ್ ಮೈಸೂರು ಕಮಿಷನ್ ನಾನು ಸರಿ ಜಾಯಿಂಟ್ ಆಗಿ ಮೀಟಿಂಗ್ ಮಾಡಿದ್ದೀವಿ ಸರ್. ಸೊ ಮೈಸೂರಲ್ಲಿ ಈಗ ಮೈಸೂರಲ್ಲಿ ನೀವು ಮಾಡಿದಾಗ ವಿಸಿಟ್ ಕಳಿಸಿದ್ದೆ ಸರ್, ನಮ್ಮ ಕಮಿಷನರ್ನವ್ರನ್ನ 3 days ವಿಸಿಟ್ ಕಳಿಸಿದ್ದೆ ನಾನು ಇದ್ದಾಗ. ಆ ವಾರ್ ರೂಮ್, ಅದೇನು ವಾರ್ ರೂಮ್ ಅಂತ ಕಂಟ್ರೋಲ್ ರೂಮ್ ಮಾಡೋದಕ್ಕೆ ಅದೆಲ್ಲ ಕಳಿಸಿ 3 days ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ರು. ಓಕೆ, ಬಟ್ ಅದು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಜಾಸ್ತಿ ಆಯ್ತು. ಅವಾಗ ಜಾಸ್ತಿ ಆಗಿದೆ ಸರ್, ನಾನು ನೋಡಿದೆ, ಅದು ವಿಸಿಬಲ್ ಇರಲಿಲ್ಲ. ಈಗ ವಿ ವಿಲ್ ಡು ಸರ್. ಈಗಲೇ ಒಂದು 6 ಕೋಟಿ ಸರ್ ಚಿಲ್ಲರ್ ಇದೆ, ಅದೊಂದು ಮಾಡಿ ರೀಸನ್ ಹೋಗ್ಬೇಕಾಗಿಲ್ಲ. ಈಗ ಅವ್ರದ್ದು ಪೆಂಡಿಂಗ್ ಬಿಲ್ಸ್ ಏನಿದೆ, ಆ ಪೆಂಡಿಂಗ್ ಬಿಲ್ ಆ ಏಜೆನ್ಸಿ ಕೊಡ್ಸರ್ ಗಿವ್ ಮಿ 2 months ಸರ್. ಅದು ವೈರಿಂಗ್ ಇಶ್ಯೂ ಸಾಲ್ವ್ ಮಾಡ್ತೀನಿ. ಅದೇ ಸರ್, 2 months ಅಲ್ಲಿ ನನ್ನ ಪ್ರಕಾರ ಲೈಫ್ ಇಶ್ಯೂ ಕೂಡ ವಿಲ್ ಬಿ ಅಟ್ ಅ ಗುಡ್ ಸ್ಮಾರ್ಟ್ ಹ್ಯಾಶ್ಟ್ಯಾಗ್ KRDL ಕೊಟ್ಟಂತ ಲೈಸೆನ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸರ್. ಡಿವೈಡರ್ಸ್ ಕೊಟ್ಟರೆ ರಿಪೇರ್ ಆಗ್ತದೆ ಪರಿಸ್ಥಿತಿ ಸರಿ ಇರಲಿಲ್ಲ. ಅವರು ಸರ್ ಹ್ಯಾಂಡ್ ಓವರ್ನು ಮಾಡಿಲ್ಲ ಸರ್. ಮತ್ತೆ ಈಗಲೇ ಏನು ಕಂಡೀಷನ್ ಇದೆ ಅದನ್ನ ಹ್ಯಾಂಡ್ ಓವರ್ ಸರ್. ಅದು ಇನ್ನೊಂದು, ಈ ಲಾಸ್ಟ್ ಟೈಮ್ ಇವರು ಆಡಿದ ಬ್ಯೂಟಿಫಿಕೇಶನ್ ವೆರಿ ನೈಸ್ ಲುಕ್ ಸರ್. ಏನು ದೀಪಾವಳಿ ಅದು ಆಲ್ ಕಂಬಕ್ಕೆ LED ಲೈಟ್ಸ್ ಹಾಕೋದು, ಪ್ಲಸ್ ಬೆಳಕನ್ನು ಬರ್ತಿತ್ತು. ಯಾದಗಿರಿಯಲ್ಲಿ ಮಾಡಿದ್ದಾರೆ. ಎಸ್, ಆ ಬೆಳಕನ್ನು ಬರ್ತಿತ್ತು. ನೀವು ಸ್ಟ್ರೀಟ್ ಲೈಟ್ ಇಲ್ಲ ಅಂದ್ರೂ ನಡೀತಿತ್ತು ಜನರಿಗೆ. ಈಗ ಅವ್ರೇನ್ ಹೇಳ್ತಾರೆ, ಇವ್ರ ಎಕ್ಸ್ಪೀರಿಯನ್ಸ್ ಅದಲ್ಲ ಸರ್, ಈ ಕಂಬದಿಂದ ಕಂಬಕ್ಕೆ ವೈರ್ ಹಂಗೆ ಹಾಕೋದು ಬೇಡ, ಪೈಪ್ ನಲ್ಲಿ ತೂರ್ಸಿ ಹಾಕಿ ಒಂದು ಮತ್ತೆ ಅದಕ್ಕೂ ಕೂಡ ವಿ ಆರ್ ಗೆಟಿಂಗ್ ಇಟ್ ಡನ್ ವಿತ್ ಗುಡ್ ಕ್ವಾಲಿಟಿ ಸರ್. ಅದಕ್ಕೆ ಆಂಕರ್ ಅಥವಾ ಫೆನುಲೆಕ್ಸ್ ನೇ ಅಲೋ ಮಾಡ್ತೀವಿ. ಇದೊಂದು ಈಗ ನಮ್ದು ಮೇನ್ ಇರೋದು ಡೆಲಿಮಿಟೇಷನ್ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ಇವ್ರ ಗಮನಕ್ಕೆ ಬಂದು ಮಾತಾಡ್ತೀನಿ ಸರ್. ಈಗ ಏನಾಗ್ತದೆ ಸರ್, ಎಕ್ಸಾಂಪಲ್ ಸರ್, ಹಿಂಗೊಂದು ರೋಡ್ 26 ಹಂಗಿದಾವೆ, 14, 15 ಇದಾವೆ, ಅಂದ್ರೆ 2 ಸೈಡ್ ರೋಡ್, 4 ಸರ್, 2 ಸೈಡ್ ಅಲ್ಲ 4 ಸೈಡ್ ರೋಡ್ ಇದಾವೆ ಈ ವಾರ್ಡ್ ವೈ ಸೆಂಟರ್ ಆಫ್ ದ ಸಿಟಿ. ಇವು ರೋಡ್ ಟು ರೋಡ್ ಕಟ್ ಮಾಡಿದ್ದಾರೆ ವಾರ್ಡ್ ಮಾಡ್ಬೇಕಾದ್ರೆ. ಈಗ ಅದನ್ನ ರ್ಯಾಂಡಮ್ ಆಗಿ ಕಟ್ ಮಾಡಬಾರ್ದು. ಮತ್ತೆ ಇದನ್ನ ಈ ಕಡೆ ವಾರ್ಡ್ ತಗೊಂಡು ಈ ಸಂದರ್ಭದಲ್ಲಿ ಪ್ರಮುಖರಾದ ರವೀಂದ್ರ ಜಾಲ್ದಾರ್, ವೈ ಗೋಪಾಲ್ ರೆಡ್ಡಿ, ಕಡಗೋಳು ಆಂಜನೇಯ, ಇ ಶಶಿರಾಜ್, NK ನಾಗರಾಜ್, ನರಸಪ್ಪ ಎಕ್ಲಾಸ್ಪುರ್, ಭೀಮರೆಡ್ಡಿ, ಎಸ್ ಸಂಜೀವರೆಡ್ಡಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದ್ದು, ಅತಿವೃಷ್ಟಿಯಿಂದ ಹಾನಿಗೆ ಗುರಿಯಾದ ರೈತರಿಗೆ ಪರಿಹಾರ ಪಾವತಿಸುವಲ್ಲಿ ವಿಳಂಬ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟು ಪ್ರದೇಶಕ್ಕೆ 2ನೇ ಬೆಳೆಗೆ ನೀರು ಕೊಡಿ ಇಲ್ಲ, ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಲು ಆಗ್ರಹಿಸಿ ನಾಳೆಯಿಂದ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲಿಕ್ಕಿಹಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತರು ಭತ್ತ, ಹತ್ತಿ, ತೊಗರಿ, ಮೆಕ್ಕೆಜೋಳ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ಖರೀದಿ ಮಾಡಬೇಕಾದ ಸರ್ಕಾರ ಅಧಿಕಾರ ಕಚ್ಚಾಟದಲ್ಲಿ ತೊಡಗಿದೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಅಳವಡಿಸಲು
ದೊರೆಯದ ಸಮಯದಲ್ಲಿ ಗೇಟ್ ಅಳವಡಿಸದೆ ವಿಳಂಬ ಮಾಡುತ್ತಿದೆ. ಎರಡನೇ ಬೆಳೆಗೆ ನೀರು ಹರಿಸಲು ಅವಕಾಶವಿದ್ದರೂ ಜಲಾಶಯ ಭದ್ರತೆ ಹೆಸರಿನಲ್ಲಿ ರೈತರಿಗೆ ವಂಚಿಸಲಾಗುತ್ತಿದೆ. ಸರ್ಕಾರ ರೈತ, ಕಾರ್ಮಿಕ, ಮಹಿಳಾ ವಿರೋಧಿ ನೀತಿ ಖಂಡಿಸಿ ಸದನ ಒಳಗೆ ಮತ್ತು ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ, ಎಸ್ಸಿಪಿ, ಟಿಎಸ್ಪಿ ಅನುದಾನ ದುರ್ಬಳಕೆ ಸೇರಿ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿದೆ. ರೈತ ಪರ ಹೋರಾಟಕ್ಕೆ ಜನರು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಾಜಿ ಸಂಸದ ಬಿ.ವಿ. ನಾಯಕ್ ಮಾತನಾಡಿ, ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆಯದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಜಲಾಶಯದಲ್ಲಿ ನೀರಿದ್ದರೂ ಬಳಸಿಕೊಳ್ಳದಂತೆ ತಡೆಯಲಾಗುತ್ತಿದೆ. ಎನ್ಡಿಆರ್ಎಫ್ ಮತ್ತು ಡಿಎಸ್ಆರ್ಎಫ್ ನಿಯಮಗಳಂತೆ ಪರಿಹಾರ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಮನವಿ ಆಧರಿಸಿ ಪರಿಹಾರ ಒದಗಿಸಲಿದೆ ಎಂದರು. ಕೂಡಲೇ ಹತ್ತಿ, ಭತ್ತ, ತೊಗರಿ, ಮೆಕ್ಕೆಜೋಳ, ಈರುಳ್ಳಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ನೆರವಿಗೆ ಧಾವಿಸಬೇಕು ಎಂದರು. ರಾಜ್ಯದ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ಬೆಳೆಗೆ ಪರಿಹಾರ ಕೊಡುವುದರಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು. ಇವತ್ತು ರಾಜ್ಯಾದ್ಯಂತ ರೈತರು ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನು ಆರಂಭಿಸದೇ ಇರತಕ್ಕಂಥದ್ದು ಹಾಗೂ ಇಲ್ಲಿ ಹತ್ತಿ ಖರೀದಿ ಕೇಂದ್ರಗಳನ್ನು ಹಿಡ್ಕೊಂಡು ಇವತ್ತು ಜೋಳ, ಭತ್ತ, ತೊಗರಿ ಈ ರೀತಿ ಕೇಂದ್ರಗಳ ತೆರವಿಕೆಯಲ್ಲಿ ವಿಳಂಬ ಧೋರಣೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗೂ ನಮ್ಮ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾದ ಎಣ್ಣೆ ಬೆಳೆಗೆ ನೀರು ಈಗಾಗಲೇ 80 TMC ನೀರು ಕೂಡ ಇದ್ರೂ ಕೂಡ ಇವತ್ತು ಎಣ್ಣೆ ಬೆಳೆಗೆ ನೀರಿಲ್ಲ ಅಂತಕ್ಕಂಥದ್ದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು ಕ್ರಶ್ ಗೇಟ್ ವಿಚಾರದಲ್ಲಿ ಬಹಳ ವಿಳಂಬವಾಗಿರ್ತಕ್ಕಂಥ ನೀತಿಯನ್ನ ಅನುಸರಿಸಿ ಇನ್ನೂವರೆಗೂ ಗೇಟ್ನ ರಿಪೇರಿ ಕಾರ್ಯಕ್ಕೆ ಬಹಳ ವಿಳಂಬ ಮಾಡಿದ್ದಾರೆ. ಇವತ್ತು ಅದರ ದೃಷ್ಟಿಯಿಂದ ನೀವೇನಾದರೂ ಬೆಳೆಗೆ ನೀರು ಕೊಡದೆ ಹೋದ್ರೆ ನಮಗೆ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ರಾಜ್ಯ ಸರ್ಕಾರ. ಇವು ಹಲವಾರು ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ನಾವು ಜಿಲ್ಲೆಯಾದ್ಯಂತ ನಾಳೆಯಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೇವೆ. ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನ ಜಿಲ್ಲೆಯ ರೈತರೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ಳಿದೆ. ಇಡೀ ರಾಜ್ಯಾದ್ಯಂತ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಆರಂಭವಾಗಿದೆ. ನಾವೆಲ್ಲ ಈ ಸರ್ಕಾರವನ್ನ ಎಚ್ಚರಿಸುವ ರೀತಿಯಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಸದನದ ಒಳಗೆ ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಆ ಸದನದ ಒಳಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಅದರ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಒಟ್ಟಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ, ಕಾರ್ಮಿಕ ವಿರೋಧಿ ಎಲ್ಲ ವಿರೋಧಿಗಳನ್ನು ಇಟ್ಕೊಂಡು ಬರೀ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತ ವಾಲ್ಮೀಕಿ ಹಗರಣದಿಂದ ದುಡ್ಡು ಹೋಯಿತು, ಇವತ್ತು ಎಸ್ಸಿಪಿ ಟಿಎಸ್ಪಿ ಹಣವನ್ನ ದುರ್ಬಳಕೆ ಆಯಿತು. ಈಗ ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವತ್ತು ಬೃಹತ್ ಹೋರಾಟವನ್ನ ಸದನದ ಹೊರಗಡೆ ಮತ್ತು ಒಳಗಡೆ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಮಾಡಲಿದೆ. ಈಗಾಗಲೇ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ರೈತ ಪರವಾದ ಪದ್ಧತಿಯನ್ನ ಹೇಳುವಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಅತಿವೃಷ್ಟಿಯಿಂದ ಬಹಳಷ್ಟು ಬೆಳೆಗಳು ಎಲ್ಲ ಜಿಲ್ಲೆಗಳು ಹಾಳಾದರೂ ಸಹ ಸರ್ಕಾರ ರೈತರ ನೆರವಿಗೆ ಧಾವಿಸದೆ ಬರೀ ಅಧಿಕಾರದ ಆಂತರಿಕ ಕಚ್ಚಾಟದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಕಷ್ಟಕ್ಕೆ ಧಾವಿಸಬೇಕಾಗಿತ್ತು, ಅವರಿಗೆ ಭರವಸೆ ಕೊಡಬೇಕಾಗಿತ್ತು, ಅವ್ರಿಗೆ ಆಶಾಕಿರಣವಾಗಿ ಬರಬೇಕಾಗಿತ್ತು. ಸರ್ಕಾರ ಆ ಕೆಲಸವನ್ನು ಮಾಡದೆ ಇವತ್ತು ಬರೀ ಅಧಿಕಾರ ಮತ್ತು ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ಈ ರಾಜ್ಯದ ರೈತರನ್ನು ಬಲಿಕೊಟ್ಟಿರುವಂಥದ್ದು ವಿಪರ್ಯಾಸ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ಎಣ್ಣೆ ಬೆಳೆಗೆ ರೈತರಿಗೆ ನೀರನ್ನು ಕೊಡದೆ ಕಾಲುವೆಯಲ್ಲಿ ನಮ್ಮ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸಂಗ್ರಹ ಇದ್ರೂ ಸಹ ಕ್ರಶ್ ಗೇಟ್ ನೆಪದಲ್ಲಿ ಇವತ್ತು ಒಂದು ಸಂಪೂರ್ಣವಾಗಿ ಒಂದು ಬೆಳೆಯನ್ನ ರೈತರ ಕೈಗೆ ಸಿಗದೇ ಇರುವಂತ ಮಾಡುವ ರೀತಿಯಲ್ಲಿ ಈ ರೀತಿ ಒಂದ್ ಕಡೆ ಅತಿವೃಷ್ಟಿ, ಒಂದ್ ಕಡೆ ನೀರಿನ ಸಂಗ್ರಹ ಇದ್ರೂ ಸಹ ನೀರನ್ನು ಕೊಡದೆ ಈ ಸರ್ಕಾರ ರೈತರಿಗೆ ಮತ್ತು ವಿಶೇಷವಾಗಿ ನಮ್ಮ ಭಾಗಕ್ಕೆ ಬಹಳಷ್ಟು ಮೋಸವನ್ನು ಮಾಡಿದೆ. ಅದ್ರ ಜೊತೆಗೆ NDRF ಮತ್ತು SDRF ನಾಮ್ಸ್ ಪ್ರಕಾರ ಇವತ್ತಿಗೆ ರೈತರಿಗೆ ಪ್ರತಿ ಹೆಕ್ಟರ್ಗೆ ನಿಗದಿಯಾಗಿದೆ ಆ ಪ್ರಕಾರ ಹಣವನ್ನು
ಕೊಡುವಂಥ ಒಂದು ಘೋಷಣೆಯನ್ನು, ಒಂದು ಖಚಿತ ಭರವಸೆಯನ್ನು ರೈತರಿಗೆ ಕೊಡಬೇಕೆಂಬ ಒತ್ತಾಯವನ್ನು ತಮ್ಮ ಮೂಲಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಜಿಲ್ಲಾ ಘಟಕ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವು ಸುತ್ತಿನ ಚರ್ಚೆಗಳು ನಮ್ಮ ಪಕ್ಷದ ಆಂತರಿಕ ವಲಯದಲ್ಲಾಗಿದೆ. ರೈತರ ಪರವಾಗಿ ಯಾವ ರೀತಿ ನಿಲುವನ್ನು ಕೈಗೊಳ್ಳಬೇಕು, ಈ ರಾಜ್ಯ ಸರ್ಕಾರದ ಏನು ಜನಸಾಮಾನ್ಯರ ವಿರುದ್ಧ ಏನು ಧೋರಣೆ ಇದೆ, ರೈತರ ವಿರುದ್ಧ ಈ ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ. ಯಾವ ಧಾವಂತದಲ್ಲಿ ರೈತರಿಗೆ ಧಾವಿಸಬೇಕಾಗಿತ್ತು, ಯಾವ ನಮ್ಮ ಇತಿಹಾಸದಲ್ಲಿ ಇಷ್ಟು ಪ್ರಮಾಣದ ಅತಿವೃಷ್ಟಿ ಮಳೆ ನಮ್ಮ ರಾಜ್ಯದಲ್ಲಿ ಮೊದಲನೇದವರೆಗೆ ಸುಮಾರು 23 ವರ್ಷಗಳ ಅತಿ ಹೆಚ್ಚು ಮಳೆ ಹಾನಿ ಆಯಿತು. ರೈತರ ಕೈಗೆ ಬಂದಂಥ ಬೆಳೆ ರೈತರಿಗೆ ಸಿಗಲಿಲ್ಲ. ಆ ದಿಶೆಯಲ್ಲಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಈ ರಾಜ್ಯ ಸರ್ಕಾರ, ಈ ಕೂಡು ಸರ್ಕಾರ ಈಗಲಾದರೂ ಕಣಕ್ಕಿಳಿಯಬೇಕು ಮತ್ತು ಜನರಿಗೆ ಧಾವಿಸಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್, ಮಾಧ್ಯಮ ವಕ್ತಾರ ಕೆಎಂ ಪಾಟೀಲ್, ಜೆ ಶರಣಪ್ಪ ಗೌಡ ಸಿರ್ವಾರ್, ರಾಘವೇಂದ್ರ ಉಟ್ಕೂರು, ಸಿದ್ದನಗೌಡ ನೆಲಹಾಳ್, ಸಂತೋಷ್ ರಾಜ್ಗುರು ಇದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah,
wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಶಿಕ್ಷಣ, ಉದ್ಯೋಗ ಸೇರಿದಂತೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಹಂತದಲ್ಲಿಯೂ ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ಮುಖ್ಯಮಂತ್ರಿ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಮೈಸೂರಿಗೆ ಆಗಮಿಸಲಿದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಲ್ನಡಿಗೆ ಜಾಥಾ ಮೈಸೂರಿಗೆ ಆಗಮಿಸಿ ಡಿಸೆಂಬರ್ 11ರಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಮಾಜ ಬಾಂಧವರು, ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಜ್ಯ ಸರ್ಕಾರ ಒಳ ಮೀಸಲು ಜಾರಿಗೊಳಿಸುವುದಾಗಿ ಆದೇಶ ನೀಡಿದೆ. ಆದರೆ ಜಾರಿಗೆ 10 ಸಮಸ್ಯೆಗಳು ಇದ್ದು ಪರಿಹರಿಸದೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ನೇರ ನೇಮಕಾತಿ, ಬಡ್ತಿ, ಉದ್ಯೋಗ, ಆರ್ಥಿಕ ಹಾಗೂ ರಾಜಕೀಯ ಮೀಸಲಾತಿಯು ಜಾರಿಗೊಳಿಸಬೇಕಿದೆ. ಕಳೆದ 70 ವರ್ಷಗಳಲ್ಲಿ ಮೀಸಲಾತಿಯನ್ನು ಕದ್ದು ತಿಂದವರು ಮೀಸಲಾತಿಗೆ ಜಾರಿಗೆ ಅಡ್ಡಿಯಾಗಿದ್ದಾರೆ. ಕಳೆದ 2.5 ತಿಂಗಳಿನಿಂದಲೂ ಒಳ ಮೀಸಲು ಕುರಿತಾದ ಸಮಸ್ಯೆಗಳನ್ನು ಪರಿಹರಿಸಿಲ್ಲ. ಪ್ರವರ್ಗ 1ರಲ್ಲಿ ಅನ್ಯ ಜಾತಿಯವರನ್ನು ಸೇರ್ಪಡೆ ಮಾಡಲಾಗಿದೆ. ಛಲವಾದಿ, ರಾಠೋಡ್ ಸೇರಿ ಗೊಂದಲ ಸೃಷ್ಟಿಸಲಾಗಿದೆ. ಎಕೆ, ಡಿಕೆ ಸೇರಿದಂತೆ ಉಪಜಾತಿಗಳ ಕುರಿತು ಸ್ಪಷ್ಟತೆ ಇಲ್ಲದೆ ಇರುವುದು ಗೊಂದಲಕ್ಕೆ ಕಾರಣವಾಗಿದೆ. ಒಳ ಮೀಸಲು ಜಾರಿ ಮಾಡಿ ಇಲ್ಲ ಕುರ್ಚಿ ಬಿಡಿ ಎಂಬ ಆಗ್ರಹದೊಂದಿಗೆ ಮೈಸೂರು ಚಲೋ ಹೋರಾಟ ನಡೆಯಲಿದೆ. ಸಮಾಜದ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅಧಿಕಾರಿಗಳನ್ನು ಬದಲಾಯಿಸಲು ಆಗ್ರಹಿಸಲಾಗುತ್ತದೆ ಎಂದರು. ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಎಸ್. ಮಾರ್ಯಪ್ಪ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ನಿರಾಸಕ್ತಿ ತೋರುತ್ತಿದೆ. 4 ಸಚಿವ ಸಂಪುಟ ಸಭೆಗಳಾದರೂ ಮೀಸಲಾತಿ ಕುರಿತು ಚರ್ಚಿಸಲು ಸಿದ್ಧರಿಲ್ಲ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇವರು ಸಮಾಜ ಕಲ್ಯಾಣ ಇಲಾಖೆ ಅಭಿಪ್ರಾಯಕ್ಕೆ ಕಾದು ಕುಳಿತಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಾತಿ ಹೆಚ್ಚಳ ಕುರಿತು ಹೈಕೋರ್ಟ್ ಆದೇಶ ಉಲ್ಲಂಘಿಸಲಾಗುತ್ತಿದೆ. ಆದರೆ ಛತ್ತೀಸ್ಗಢ ಪ್ರಕರಣದಲ್ಲಿ 58% ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ಇಡಬ್ಲ್ಯೂಎಸ್ 10% ಮೀಸಲಾತಿ ನಂತರ ಇಂದಿರಾ ಸಾನ್ಹಿ ಪ್ರಕರಣ ಉಳಿದಿಲ್ಲ. ಆದರೆ ರಾಜ್ಯ ಸರ್ಕಾರ ಇಲ್ಲದ ಕಾರಣಗಳನ್ನು ನೀಡಿ ಮೀಸಲಾತಿ ಜಾರಿಗೆ ಮುಂದಾಗುತ್ತಿಲ್ಲ. ಸರ್ಕಾರ ನಿರಾಸಕ್ತಿ ವಿರೋಧಿಸಿ ಕುರ್ಚಿ ಬಿಡಿ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಆದ್ರೆ ಅವತ್ತು ತಗೊಂಡಿರ್ತಕ್ಕಂಥ ಬಿಲ್ ಏನಾಗಿದೆ ಅಂದ್ರೆ ಕೇವಲ ನೇರ ನೇಮಕಾತಿ ಮತ್ತು ಶೈಕ್ಷಣಿಕವಾದಂತಹ ಅವಕಾಶಗಳಿಗೆ ಸೀಮಿತಗೊಳಿಸಿ ಆ ಒಂದು ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಮ್ಮ ಆಗ್ರಹ ಏನಿದೆ ಅಂದ್ರೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕಂತ ಒಂದು ಆಗ್ರಹ ಇದೆ. ಅಂದ್ರೆ ಎಲ್ಲೆಲ್ಲಿ ಮೀಸಲಾತಿ ಇದೆ ಎಲ್ಲರೂ ಕೂಡ ಒಳ ಮೀಸಲಾತಿಯನ್ನ ಅಳವಡಿಸಬೇಕಾದಂತ ಒಂದು ಆಗ್ರಹವನ್ನು ಇಟ್ಟುಕೊಂಡು ಅದಕ್ಕೋಸ್ಕರ ನೀವು ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ಇಲ್ಲಂದ್ರ ನಿಮ್ಮ ಕುರ್ಚಿ ಖಾಲಿ ಮಾಡುವಂತಕ್ಕಂಥ ಘೋಷಣೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಊರಾದ ಸಿದ್ದರಾಮನ ಹುಂಡಿಯಿಂದ ಡಿಸೆಂಬರ್ 6ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪರಿನಿರ್ವಾಣ ದಿನದಂದು ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹ ಮಾಡುತ್ತಾ ಅಲ್ಲಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗಿರತಕ್ಕಂಥ ಕಾಲ್ನಡಿಗೆ ಜಾಥಾ ಏನಿದೆ ಅಂದ್ರೆ 11/12/2025ರಂದು ಮೈಸೂರಿನ ಟೌನ್ ಹಾಲ್ ಮುಂದುಗಡೆ ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನ ನಡೆಸತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಈಗ ಜಾರಿಪಡಿಸಿರ್ತಕ್ಕಂಥ ಮೀಸಲಾತಿ ಏನಿದೆಯಲ್ಲ, ನೀವು ಇದನ್ನ ನೀವು ನೇರ ನೇಮಕಾತಿಗೆ ಅನ್ವಯಿಸಬೇಕು, ಬಡ್ತಿ ಮೀಸಲಾತಿಗೆ ಅನ್ವಯಿಸಬೇಕು, ಸಮಗ್ರವಾಗಿ ಶೈಕ್ಷಣಿಕ ವಿಷಯಗಳಿಗೆ ಅನ್ವಯಿಸಬೇಕು ಮತ್ತು ದಾಖಲಾದ ಹುದ್ದೆಗಳಿಗೆ ಅನ್ವಯಿಸಬೇಕು ಮತ್ತು ಆರ್ಥಿಕವಾಗಿರ್ತಕ್ಕಂಥ ಅಂಶವನ್ನು ಒಳಗೊಂಡು ಮೀಸಲಾತಿಯನ್ನ ಅನುಸರಿಸಬೇಕನ್ನುವಂಥದ್ದು. ಮತ್ತು ಅದಾದ ನಂತರ ಈಗ ಏನಿದ್ದಾವ ರಾಜಕೀಯವಾಗಿರ್ತಕ್ಕಂಥ ಒಂದು ಮೀಸಲಾತಿ ಏನಿದೆಯಲ್ಲ, ಆ ರಾಜಕೀಯವಾದಂಥ ಮೀಸಲಾತಿಯಲ್ಲಿ ಕೂಡ ಒಳ ಮೀಸಲಾತಿಯನ್ನ ಅನುಸರಣೆ ಮಾಡಬೇಕನ್ನಂತ ಒಂದು ಆಗ್ರಹ ಇದೆ. ಆದ್ರೆ ಸರ್ಕಾರದವರು ಅಥವಾ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಈ ಏನು ಸರಿಸುಮಾರು ಒಂದು 75-80 ವರ್ಷ ಮೀಸಲಾತಿ ಸೌಲಭ್ಯವನ್ನ
ಒಂದು ಜಾತಿಗಳ ಒಟ್ಟುಗೂಡಿಸಿಕೊಟ್ಟ ಸಂದರ್ಭದಲ್ಲಿ ಕದ್ದುಕೊಂಡು ಏನು ತಿಂದಿದ್ದಾರ, ಕಿತ್ತುಕೊಂಡು ಏನು ತಿಂದಿದ್ದಾರ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಪರೋಕ್ಷವಾಗಿ. ಇದನ್ನ ಮುಂದೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಇದಕ್ಕೆ ತಾಜವಾದಂತ ಒಂದು ಉದಾಹರಣೆ ಏನಂದ್ರ, ಒಳ ಮೀಸಲಾತಿ ಜಾರಿಯಾದ ನಂತರ ಅದನ್ನ ಜಾರಿಪಡಿಸೋದಕ್ಕೋಸ್ಕರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬರಬೇಕಾಗಿತ್ತು ಹೊರಗಡೆ. ಅದಕ್ಕೆ ಸಂಬಂಧಪಟ್ಟಂತ ಆ್ಯಪ್ ಜನಸ್ನೇಹಿ ಕೇಂದ್ರದವರು ಬಿಡುಗಡೆ ಮಾಡಬೇಕಾಗಿತ್ತು. ಬಹುಶಃ ಅವರು ಮನಸ್ಸು ಮಾಡಿದ್ರೆ ಒಂದೆರಡು ದಿನದಲ್ಲೇ ಆ ಆ್ಯಪ್ ಅನ್ನ ಬಿಡುಗಡೆ ಮಾಡಬಹುದಾಗಿತ್ತು. ಅವರು ತೆಗೆದುಕೊಂಡಿರ್ತಕ್ಕಂಥ ಸಮಯ 2.5 ತಿಂಗಳು ಮತ್ತು ಇನ್ನೂ ಕೂಡ ಅದು ಸರಿಯಾದಂತ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಒಂದು. ಅದಾದ ನಂತರ ವೈದ್ಯಕೀಯವಾದಂತ ಸೀಟ್ಗಳೇನಿದ್ದಾವ, ನೀತಿಗೆ ಸಂಬಂಧಪಟ್ಟಂತ ಸೀಟ್ಗಳನ್ನ ಈಗ ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಪ್ರವರ್ಗ 1ರ ಒಳಗಡೆ ಅನ್ಯ ಜಾತಿಯವರು ದುಡ್ಕೊಂಡಿದ್ದಾರೆ. ಆ ಪಟ್ಟಿಯನ್ನ ನೀವು ನೋಡಿದ್ರೆ, ಕೆಲವೊಂದು ಆಯ್ಕೆ ಪಟ್ಟಿಯನ್ನು ನೋಡಿದ್ರೆ ನೇರವಾಗಿ ಅದರಲ್ಲಿ ಹೆಸರುಗಳಿದ್ದಾವ, ಚಲವಾದ ಅಂತಕ್ಕಂಥ ಹೆಸರಿದ್ದಾವ, ರಾಘವ್ ಅಂತಕ್ಕಂಥ ಹೆಸರುಗಳಿದ್ದಾವ. ಅಂದ್ರೆ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಪಡಿಸಿದಂಗ ಮಾಡ್ತಾ ಇದೆ ಹೊರತು ವಾಸ್ತವಿಕವಾಗಿ ಜಾರಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ಆಪಾದನೆ ನಮಗೆ. ಯಾಕಂತ ಕೇಳಿದ್ರ 25ನೇ ತಾರೀಕಿನ ಹಿಂದಿನ ತಿಂಗಳು ತಂದ್ರಲ್ಲ ಆದೇಶ, ಆ ಆದೇಶದ ಒಳಗಡೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಎಗಳೇನಿದ್ದಾವ ಆ ಜಾತಿಯವರು ಎ ಅಥವಾ ಬಿ ನಲ್ಲಿ ತೆಗೆದುಕೊಳ್ಬಹುದು ಸೌಲಭ್ಯ ಅಂತಕ್ಕಂಥ ಮಾತನ್ನು ಹೇಳಿ ಉಪಜಾತಿಗಳನ್ನು ಸ್ಪಷ್ಟಪಡಿಸಿರುವುದಿಲ್ಲ. ಆ ಕಾರಣಕ್ಕಾಗಿ ಏನಪ್ಪ, ಬೇರೆ ಜಾತಿಯವರು ಈ ಸೌಲಭ್ಯವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಎನ್ನಿನ ಒಳಗಡೆ ಈ ವಿಷಯವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಏನಪ್ಪಾ ಅಂದ್ರ, ಶೈಕ್ಷಣಿಕ ಕ್ಷೇತ್ರದ ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲಾ ಶೈಕ್ಷಣಿಕ ರಂಗದಲ್ಲಿ ಒಳ ಮೀಸಲಾತಿಯನ್ನ ಅನ್ವಯಿಸಬೇಕು ಮತ್ತು ಕೂಡಲೇ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿವಾರು ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಬೇಕು. ಎರಡನೇ ಬೇಡಿಕೆ ಏನಂದ್ರೆ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನುದಾನಿತ ಶಾಲೆಗಳು ಸೇರಿದಂತೆ ಸರ್ಕಾರಿ, ಅರೆ ಸರ್ಕಾರಿ, ನೇರ ನೇಮಕಾತಿ, ಬಡ್ತಿ, ಬ್ಯಾಕ್ಲಾಗ್ ಹುದ್ದೆಗಳಿಗೂ ಅನ್ವಯಿಸಿ ಆದೇಶವನ್ನು ಮಾಡಬೇಕು. ಮೂರನೇ ಬೇಡಿಕೆ, ಪರಿಶಿಷ್ಟ ಜಾತಿಯ ಉಪ ಹಂಚಿಕೆ ಹಣದಲ್ಲಿ ಕೂಡ ಮೀಸಲಾತಿಯನ್ನು 6:5 ಪ್ರಮಾಣದಲ್ಲಿ ಅನುಪಾತದಂತೆ ಹಂಚಿಕೆ ಮಾಡಲು ಆದೇಶ ಮಾಡಬೇಕನ್ನುವಂಥದ್ದು ಒಂದಿದೆ. ಅದಾದ ನಂತರ ನಾಲ್ಕನೇ ಬೇಡಿಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೀಸಲಾತಿಯನ್ನ ಜಾರಿಗೊಳಿಸಬೇಕಂತಕ್ಕಂಥದ್ದು. ಅದಾದ ನಂತರ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲು ಪ್ರವರ್ಗ ಎಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸಬೇಕಂತಕ್ಕಂಥ ಒಂದು ಬೇಡಿಕೆ ಇದೆ. 6ನೇ ಬೇಡಿಕೆ ಏನಂದ್ರ, ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಕ್ಕಂಥ ಜಾತಿಗಳನ್ನ 101 ಜಾತಿ ಪಟ್ಟಿಯಿಂದ ತೆಗೆಯಲು ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ಇದೆ. 7ನೇ ಬೇಡಿಕೆ ಏನಂದ್ರೆ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಮಾಜಿಕ ಕಲ್ಯಾಣ ಇಲಾಖೆಯನ್ನೇ ತಪ್ಪು ದಾರಿಗೆ ಎಳೆದು ಒಳ ಮೀಸಲಾತಿ ಬಗ್ಗೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಇಲಾಖೆಯನ್ನು ನಿಷ್ಕ್ರಿಯಗೊಳಿಸುತ್ತಿರುವ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ, ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್, ಸಲಹೆಗಾರರಾದಂತಹ ವೆಂಕಯ್ಯ ಅವರನ್ನು ಕೂಡಲೇ ಆ ಸ್ಥಾನದಿಂದ ವರ್ಗಾವಣೆ ಮಾಡಬೇಕಂತಕ್ಕಂಥ ಬೇಡಿಕೆ ಇದೆ. ಅದಾದ ನಂತರ 8ನೇ ಬೇಡಿಕೆ, ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ಗುತ್ತಿಗೆ ಕಾರ್ಮಿಕ ನೇಮಕಾತಿ, ತಾತ್ಕಾಲಿಕ ನೇಮಕಾತಿ ಸೇರಿದಂತೆ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ 6:5 ಅನುಪಾತದಂತೆ ಅನ್ವಯಿಸಿ ಆದೇಶ ಮಾಡಬೇಕಂತಕ್ಕಂಥ ಬೇಡಿಕೆ ಇದೆ. 9ನೇ ಬೇಡಿಕೆ, ಪರಿಶಿಷ್ಟ ಜಾತಿ ಅನಿವಾರ್ಯ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತಕ್ಕಂಥದ್ದಿದೆ. 10ನೇ ಬೇಡಿಕೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಹೊರತುಪಡಿಸಿ ರಾಜ್ಯದ ವಿವಿಧ ಪಾಲಿಕೆ, ವಿವಿಧ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು, ಯುಜಿಡಿ ಕಾರ್ಮಿಕರನ್ನು, ವಾಹನ ಚಾಲಕರನ್ನು, ಲೋಡರ್ಸ್ ಅನ್ನು, ಕ್ಲೀನರ್ಸ್ ಗಳನ್ನು ಕೂಡಲೇ ಕಾಯಂಗೊಳಿಸಬೇಕಂತಕ್ಕಂಥ ಒತ್ತಾಯಗಳಿದ್ದಾವ. ಈ ಒತ್ತಾಯಗಳ ಹಿನ್ನೆಲೆ ಒಳಗಡೆ ನಾವು ಏನ್ ಮಾಡಿದ್ದೀವಿ ಅಂದ್ರ, ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ವಿಳಂಬಗೊಳ್ಳುವುದಕ್ಕೆ, ಉದ್ದೇಶಪೂರ್ವಕ ಗೊಂದಲ ಉಂಟಾಗುವುದಕ್ಕೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಮುಖ್ಯವಾದಂತಹ ಕಾರಣ ಮುಖ್ಯಮಂತ್ರಿಗಳು ಮತ್ತು ಸಾಮಾಜಿಕ ಕಲ್ಯಾಣ ಸಚಿವರಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಕಾಲ್ನಡಿಗೆ ಜಾಥಾ ಮುಖ್ಯಮಂತ್ರಿಯವರ ವರುಣ ಕ್ಷೇತ್ರ ಮತ್ತು ಟಿ ನರಸೀಪುರ ಮಾದೇವಪ್ಪನವರ ಕ್ಷೇತ್ರವನ್ನು ಸುತ್ತರ್ಕೊಂಡು ಕಾಲ್ನಡಿಗೆ ಮಾಡಿ ಅವ್ರು ಏನ್ ತಪ್ಪು ಮಾಡುತ್ತಿದ್ದಾರೆ ಅಂತಕ್ಕಂಥದ್ದು ಬಹಿರಂಗಪಡಿಸುವುದ್ರ ಜೊತೆಗೆ ಏನಪ್ಪಾ ಅಂದ್ರ, ಡಿಸೆಂಬರ್ 11ನೇ ತಾರೀಕು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡತಕ್ಕಂಥ ಹಿನ್ನೆಲೆ ಒಳಗಡೆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಮಾತಾಡಲಿಕ್ಕೆ ಮುಂದುವರೆದ ಕಳೆದ ಒಂದು ವಾರದಲ್ಲಿ ಏನು ನಡೆದುಕೊಂಡ ಅಂತಕ್ಕಂಥದ್ದನ್ನು ಕೂಡ ಅಪ್ಡೇಟ್ ಮಾಡಿಕೊಂಡು ಮಾತಾಡಬೇಕಾಗಿದೆ. ಕ್ಯಾಬಿನೆಟ್ಗೆ ತಂದು ಬಡಿಸಿ ಮತ್ತು ಬ್ಯಾಕ್ಲಾಗನ್ನ ನಾವು ಗುಣಿಸಿದ್ದೀವಿ ಅನ್ನೋದು ಒಂದು ಜೀವ ಮಾಡಬೇಕಾಯಿತು. ಆ ಜೀವ ಇಲ್ಲಿವರೆಗೆ ಸುಮಾರು 1 ತಿಂಗಳಾಯಿತು, 4 ಕ್ಯಾಬಿನೆಟ್ಗಳಿಗೆ ಬಂದಿಲ್ಲ.
ತೋರಿಸಿದ್ದಾರೆ, ಕಾನೂನನ್ನು ತೋರಿಸಿದರೆ ಕಾನೂನವರು ಮಾನವವಾಗಿ ನೀವು ಬಂದು ನೋಡಿ ಗಂಡಸರನ್ನು ಮಾಡಬೇಕಾಗಿದೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂದ್ರೆ ಮಾನವಗಳು ಕೂಡ ಆ ಅವರಿಗೆ ಸಿಗಿಸಲಾಗತ್ತಂತಂದ್ರೆ ಮಾನವರು ಬಹಳ ಕಳಕಳಿತವಾಗಿ ಈ ಒಂದು ಪ್ರಕ್ರಿಯೆಗೆ ಒದಗಿಸಲಾಗಿದೆ. ತುಂಬಾ ಅರ್ಥಗಳಾಗಿದ್ದಾರೆ ಮತ್ತು ಇಲಾಖೆಯಲ್ಲಿ ಒಂದು ನಿಷ್ಕ್ರಿಯಗೊಳಿಸತಕ್ಕಂಥ ರೀತಿಯಲ್ಲಿ ಅವರು ಮಾನವಗಳನ್ನು ಬಹಳ ಗಣನೀಯವಾಗಿದೆ. ಎರಡನೇದು ನಮ್ಮೆಲ್ಲರೂ ಗೊತ್ತಿರುವಂತೆ ನಮ್ಮ ಮನೆಯನ್ನು ಕೇಸ್ ಹಾಕೊಂಡಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ನ್ಯಾಯಾಧೀಶ ಆಗಿರ್ತಕ್ಕಂಥ ರೈತರು ನಾವು ಮನೆಯನ್ನು ಕೇಸ್ ಹಾಕ್ತಿದ್ದಾರೆ. ಅವ್ರ ಕೇಸ್ ಇವತ್ತು ನಡೀತಾ ಇದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಬ್ಜೆಕ್ಷನ್ ಆಗಬೇಕಾದ್ರೆ ಡಿಪಾರ್ಟ್ಮೆಂಟ್ ಕಳೆದ 2 ಕೇಸ್ಗಳು ಕೂಡ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಆಗಿಲ್ಲ. ಇವತ್ತು ಕೂಡ ಯಾಕಂದ್ರೆ ಎಂಟೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಈ ವಯಸ್ಸಿಗಾಗಿ ಉಳಿದುಕೊಳ್ಳೋದ್ರಿಂದ ಇವರೆಲ್ಲರೂ ಕೂಡ ಚೇಂಜ್ ಮಾಡಿದ್ರೆ ಇವರು ಇಂಪ್ಲಿಮೆಂಟ್ ಆಗಕ್ಕೆ ಬಹಳ ಕಷ್ಟ ಅಂತ ಮಾತಾಡ್ತಿದ್ರು. ಈ ವೇಳೆ ಸಿದ್ದರಾಮಯ್ಯ ಬೇಕಾಬಿಟ್ಟು ಮಾಡೋದಿಲ್ಲ. ಅವ್ರು ಮಾಡೋದ್ರೆ ನೀವು ಮಾಡಿ, ಅವ್ರು ಮಾಡಲ್ಲ ತೆಗಿರಿ, ಬೇರೆಯವರು ಬೇಡ ಇಷ್ಟ ಅಲ್ಲ, ನೀವಿಬ್ರು ದೋಷರಪ್ಪ ಹೌದಲ್ಲ. ಆ ಸಮುದಾಯ ಬೇಕಿರೋದಾದ್ರೆ ನೀವ್ಯಾರು ಮಾಡು, ಮತ್ತೆ ನೀವು ಮಾಡಬಾರ್ದ್ರೆ ಇನ್ಯಾರು ಮಾಡಬೇಕು, ಪುಸ್ತಕ ಕಾರ್ಯ ಮಾಡಬೇಕು. ಇನ್ನೊಂದು ಯಾರು ಬಂದು ಕುಂತಾಗ ಮಾಡ್ತಾರೆ. ಬಹಳ ನಾಜೂಕಾದಂತ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಶಿಫ್ಟ್ ಮಾಡ್ತಿದ್ದೀವಿ ಮೈಸೂರಿಗೆ. ಆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಕಾರಣ ಇಷ್ಟೇ, ಅವರಿಬ್ಬರೇ ಮುಖ್ಯ ಕಾರಣರು. ನಾವು ಯಾರ ಮಾಡಕ್ ಸಾಧ್ಯ ಇಲ್ಲ. ಸರ್ಕಾರದಲ್ಲಿ ನೀವಿಬ್ಬರೇ ಮುಖ್ಯ ಕಾರಣರು. ಮತ್ತೆ ನಿಮ್ಮ ಸುತ್ತಲೇ ನಾವು ಅಲ್ಲಿ ಒಂದು ನೈತಿಕತೆಯನ್ನು, ನಿಮ್ಮ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ನಾವು ಅವಕಾಶ ಕೊಡುವಂತದಕ್ಕೆ ಈ ಪರಿಸ್ಥಿತಿಯಲ್ಲಿ ಒಂದು ಅವ್ರು ಅದೇ ರೀತಿ ಮಾತ್ರ ಅನ್ನೋದಾದ್ರೆ ನಾವು ಯಾರು ಏನು ಹೇಳಕ್ಕಾಗಲ್ಲ. ಹೌದಾ, ನಾವು ಕುರ್ಚಿ ಕಾರ್ಯ ಮಾಡಿ ಅಂತಂದ್ರೆ ನಮ್ಮಿಂದ ಕುರ್ಚಿ ಕಾರ್ಯ ಬೇಡ. ನಾವು ಸಹಜವಾಗಿ ಅಂತಿದ್ವಿ ಆ ಮಾತನ್ನು. ಬೇರೆ ಬೇರೆ ಜನತಾ ಮಂದಿ ಸುಮ್ಮನೆ ಪಾಪ ಏನೇನು ಮಾಡ್ತಾರೆ ಕುರ್ಚಿ ಕಾರ್ಯ ನಿಮ್ಮನ್ನ ಬರ್ತಾವ ನಮಗೆ. ಅವ್ರಿಗೆ ಆಯ್ತಲ್ಲ ನಮ್ಗೆ ನಿಜವಾಗಿ ಹೇಳ್ಬೇಕಾದ್ರೆ ಸಿದ್ದರಾಮಯ್ಯ ಅಭಿಮಾನಿಗಳು ನಿಜವಾಗಿ ನಮ್ಮ ಇನ್ನರ್ ಪಾಯಿಂಟ್ ಅಲ್ಲಿ ಅದನ್ನ ಗೆಲ್ಸೋ ಕಾರಣಕ್ಕೂ ಕೂಡ ಆ ಅಭಿಮಾನಿ ಕೂಡ ನಾವು ಓಟ್ ಹಾಕ್ಸಿದ್ವಿ. ಆದ್ರೆ ಇವತ್ತು ನಮ್ಗಿರ್ತಕ್ಕಂಥ ಅಭಿಮಾನವನ್ನು ಉಳಿಸ್ಕೊಂಡು ಆಗಬೇಕಾದ್ರೆ ಸಿದ್ದರಾಮಯ್ಯ ಯಾರಾದ್ರೂ ಕೆಲ ಸಮುದಾಯಗಳಿಗೆ ಅವ್ರದ್ದು ಅವಶ್ಯಕತೆ ಇಲ್ಲದಂತಾಗ ಚೇಂಜ್ ಆಗಲೇಬೇಕಂತ ಕೂಡ ನಮ್ಗೆ ಅನಿಸ್ತಾರ. ಈ ಕಾರಣಕ್ಕಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಬೇರೆ ಜಿಲ್ಲೆಗಳಲ್ಲಿ ತುಂಬಾ ಜನ ಇಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾರೆ ಮೈಸೂರಿನಲ್ಲಿ ಡಿಸೆಂಬರ್ 11 ಕಾರ್ಯಕ್ರಮದಲ್ಲಿ. ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಜಾಸ್ತಿ ಜನ ಹೋಗ್ತಾರೆ. ನಾವು ಗುಲ್ಬರ್ಗ ಮತ್ತೆ ಬಾಗಲಕೋಟೆ ಹೋಗ್ಬೋದು. ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅನ್ನೋದಿದೆ. ಹಾಗಾಗಿ ರಾಯಚೂರಲ್ಲಿ ಕೂಡ ಎಲ್ಲಾ ನಮ್ಮ ಸಮುದಾಯದವರು ಮತ್ತು ಪ್ರಗತಿಪರರು ಇಲ್ಲಿವರೆಗೆ ನಮ್ಗೆ ಯಾರ್ಯಾರು ಗಮನಿಸ್ತಾ ಸಂಘಟನೆಗಳು ಅವರೆಲ್ಲರೂ ಕೂಡ ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಪಾಲ್ಗೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಎದುರಿಗೆ ಮನವಿ ಮಾಡ್ಕೊಳ್ತೀನಿ. ಅವಸರ ಮತ್ತೆ ಏನಾದ್ರು ಆಗ್ಬೇಕಾದ್ರೆ ವಹಿಸಲು ವಿಶೇಷವಾಗಿ ನಮ್ಮಲ್ಲಿ ಏನು ಪರಿಸ್ಥಿತಿ 56 ಪರಿಸ್ಥಿತಿ ಸಿಚುವೇಶನ್ ಸೇಮ್ ಇದೆ. ಮತ್ತೆ ಇವರು ಒಂದು ಕೇಸ್ ಎನಿ ಕೇಸ್ ಪೆಂಡಿಂಗ್ ಬಿಫೋರ್ ದ ಹೈಯರ್ ಬೆಂಚ್ ಇಟ್ ಕೆನಾಟ್ ಬಿ ಎಂಟರ್ಟೈನ್. ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂತದ್ದು ಈಗಾಗಲೇ ಇಂಡಿಯನ್ ಆರ್ಡರ್ ಆಗಿದೆ, ಸ್ಟೇ ವೇಕೆಟ್ ಮಾಡಿ ಛತ್ತೀಸ್ಗಢದ ಪರವಾಗಿ 52% ಇಂಡಿಯನ್ ಆರ್ಡರ್ ಆಗಿದೆ ಮತ್ತೆ ಸ್ಟೇ ವೇಕೆಟ್ ಆಗಿದೆ. ಇವತ್ತು ಕೂಡ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಒಂದು ಲಾರ್ಜರ್ ಬೆಂಚ್ ಇದೆ. 3 ಜಡ್ಜ್ಗಳಲ್ಲಿ ಲಾರ್ಜರ್ ಬೆಂಚ್ ಮುಂದಿದೆ. ಇದಿಷ್ಟು ಸಾಕಿನು. ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡ ಹೇಮರಾಜ ಸ್ಕಿಹಾಳ್, ನರಸಿಂಹಲು ಮಚ್ಚಠಾಳ್, ಶ್ರೀನಿವಾಸ್ ಕೊಪ್ಪಾರ್, ಶ್ರೀನಿವಾಸ್ ಕಲವಲದೊಡ್ಡಿ, ಆಂಜನೇಯ, ಅಬ್ರಾಹಂ, ತಾಯಪ್ಪ ಗದಾರ್ ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ದೇವಸ್ಗೂರು ಗ್ರಾಮದ ಆರಾಧ್ಯ ದೈವ ಕ್ಷೇತ್ರಾಧಿಪತಿ ಶ್ರೀ ಸುರೇಶ್ವರ ಮತ್ತು ಜಾತ್ರಾ ಮಹೋತ್ಸವದ ಹಾಗೂ ಜೋಡು ರಥೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಬಸನಗೌಡ ದದ್ದಲ್ ಅವರು ಭಾಗಿಯಾಗಿ ದೇವರ ಆಶೀರ್ವಾದ ಪಡೆದರು. ನವೆಂಬರ್ 26ರಂದು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ಶಾಸಕರು ಮಾತನಾಡಿ, ಶ್ರೀ ಸುರೇಶ್ವರ ಜೋಡು ರಥೋತ್ಸವ ಅದ್ಧೂರಿಯಾಗಿ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಜರುಗಲು ಸಹಕರಿಸಿದ ದೇವಸ್ಗೂರು ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸಿದರು. ಶ್ರೀ ಸುರೇಶ್ವರ ಆಶೀರ್ವಾದವು ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ. ಗ್ರಾಮದ, ಜಿಲ್ಲೆಯ, ರಾಜ್ಯದ, ದೇಶದ ಎಲ್ಲ ಜನತೆಗೆ ಸದಾ ಕಾಲ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದರು. ದೇವಸ್ಗೂರು ಗ್ರಾಮದ ಆರಾಧ್ಯ ದೈವ ಕ್ಷೇತ್ರಾಧಿಪತಿ ಶ್ರೀ ಸುರೇಶ್ವರ ಜಾತ್ರಾ ಮಹೋತ್ಸವ ಜೋಡು ರಥೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು.
ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಪೊಲೀಸ್ ಸೇರಿದಂತೆ ಕಂದಾಯ, ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಭಕ್ತಾದಿಗಳು ಇದ್ದರು. ಜನ್ಮವೆತ್ತುವ ಪ್ರತಿಯೊಂದು ಮಗುವಿನ ಜೀವನದ ಭವಿಷ್ಯಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕಿದ್ದು, ಅದರಲ್ಲೂ ಅನಾಥ, ನಿರ್ಗತಿಕ ಹಾಗೂ ಪರಿತ್ಯಕ್ತ ಮಕ್ಕಳಿಗೂ ಕೂಡ ಪ್ರೀತಿ, ವಾತ್ಸಲ್ಯ, ಮಮತೆ ಹಾಗೂ ಬಾಂಧವ್ಯವನ್ನು ಕಾನೂನಾತ್ಮಕವಾಗಿ ದತ್ತು ತೆಗೆದುಕೊಳ್ಳುವ ಕುರಿತು ಮಾಹಿತಿ ನೀಡಬೇಕು ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್ ಕೆ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕ ಸಹಯೋಗದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೃಷ್ಣಾ ಸಭಾಂಗಣದಲ್ಲಿ ದತ್ತು ಮಾಸಾಚರಣೆ ಪ್ರಯುಕ್ತ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಯವರಿಗೆ ನವೆಂಬರ್ 26ರಂದು ಜರುಗಿದ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಸ್ತುತ ವರ್ಷ ವಿಶೇಷ ಅಗತ್ಯಯುಳ್ಳ ಮಕ್ಕಳನ್ನು ಸಹ ದತ್ತು ತೆಗೆದುಕೊಂಡು ಹೊಸ ಬದುಕಿಗೆ ಅವಕಾಶ ಮಾಡಿಕೊಡಲು ಜನತೆಯು ಮುಂದೆ ಬರಲು ಜನಜಾಗೃತಿ ನೀಡಬೇಕು ಎಂದು ತಿಳಿಸಿದರು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾ ಅಧಿಕಾರಿ ಕಿರ್ಲಿಂಗಪ್ಪ ಮಾತನಾಡಿ, ಯಾವುದೋ ಕಾರಣ ಸಂದಿಗ್ಧ ಸನ್ನಿವೇಶಗಳಿಂದ ಕಂದಮ್ಮಗಳನ್ನು ಬೀದಿ, ತಿಪ್ಪೆ, ಕಾಲುವೆ, ಬೀದಿ ಬಿಟ್ಟು ಹೋಗುವ ಹಲವಾರು ಉದಾಹರಣೆಗಳಿವೆ. ಇಂತಹ ಸಂದರ್ಭಗಳಲ್ಲಿ 1998ಗೆ ಕರೆ ಮಾಡಿ ಮಕ್ಕಳ ರಕ್ಷಣಾ ಘಟಕಕ್ಕೆ ಮಾಹಿತಿ ನೀಡಿ ಮಗುವನ್ನು ಒಪ್ಪಿಸಿದ್ದಲ್ಲಿ ಮಕ್ಕಳನ್ನು ಸಾಕುವ ಅದೆಷ್ಟೋ ಪಾಲಕರಿಗೆ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015ರ ಅಡಿ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರದ ಮಾರ್ಗಸೂಚಿ ಅನ್ವಯ ದತ್ತು ನೀಡಲಾಗುತ್ತಿದ್ದು, ದಯವಿಟ್ಟು ಯಾರು ನವಜಾತ ಶಿಶು ಹಾಗೂ ಮಕ್ಕಳನ್ನು ಸಹ ಅನಾಥರಾಗಿಸಬೇಡಿ ಎಂದು ಜಾಗೃತಿ ನೀಡೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಎಂ ಶಾಕಿರ್ ಮೊಹಿನುದ್ದೀನ್, ಜಿಲ್ಲಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಶೀತಲ್, ಬಾಯಿ ಆರೋಗ್ಯ ನೋಡಲ್ ಅಧಿಕಾರಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಈಶ್ವರ್ ಎಚ್ ದಾಸಪ್ಪ, ಡಿವೈಎಚ್ಒ ಬಸಯ್ಯ, ಆಪ್ತ ಸಹಾಯಕರಾದ ಲೇಪಾಕ್ಷಯ್ಯ, ಮಕ್ಕಳ ರಕ್ಷಣಾ ಘಟಕದ ತಿಕ್ಕಯ್ಯ, ದಿನೇಶ್, ಶೋಭಾ, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಟಿಬಿ ವಿಭಾಗದ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಸರ್ಕಾರಿ ಪ್ರೌಢಶಾಲೆ ಉಡುಮ್ಗಲ್ ಖಾನಾಪುರದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ವಿದ್ಯಾರ್ಥಿಗಳು ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಲ್ಲಿಸಿದರು. ನಂತರ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ನಮ್ಮ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ. ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಸಂವಿಧಾನವು ನಮಗೆ ಹಲವಾರು ಹಕ್ಕುಗಳನ್ನು, ಕರ್ತವ್ಯಗಳನ್ನು ನೀಡಿದೆ. ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಬೇಕು. ಈ ಸಂವಿಧಾನ ದಿನ ಇಂದು ನಮ್ಮ ದೇಶದಲ್ಲೇ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕನ್ನಡ ಕಲಾ ಶಿಕ್ಷಕರಾದ ದಂಡಪ್ಪ ಬೇರಾದರ್ ಮಾತನಾಡಿ, ನಮ್ಮ ದೇಶವು ಅತ್ಯಂತ ದೊಡ್ಡದಾದ ಮತ್ತು ಲಿಖಿತವಾದ ಸಂವಿಧಾನವನ್ನು ಹೊಂದಿದೆ. ಈ ಸಂವಿಧಾನವನ್ನು ರಚನೆ ಮಾಡಲು ಹಲವಾರು ಜನರು ಸೇರಿಕೊಂಡು ಸಮಿತಿಯನ್ನು ಮಾಡಲಾಗಿತ್ತು. ಭಾರತ ದೇಶದ ಪ್ರಥಮ ರಾಷ್ಟ್ರಪತಿಯಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಯಿತು. 2 ವರ್ಷ 11 ತಿಂಗಳ 18 ದಿನಗಳ ಅವಧಿಯಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಲಾಯಿತು. ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಮಹಿಳೆಯರು ಇದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶೇಷವಾಗಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ವಿದೇಶದಲ್ಲಿ ಓದಿದ ಜ್ಞಾನ ಮತ್ತು ಬೇರೆ ಬೇರೆ ದೇಶದ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರ ವಹಿಸಿದರು. ನಮ್ಮ ದೇಶಕ್ಕೆ ಅನುಕೂಲವಾಗುವ ರೀತಿಯ ಕಾನೂನುಗಳನ್ನು ರಚನೆ ಮಾಡಿ ಅವುಗಳನ್ನು ಸಂವಿಧಾನದಲ್ಲಿ ಸೇರಿಸಿದರು. 1949 ನವೆಂಬರ್ 26ರಂದು ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಉಪ ಪ್ರಧಾನಮಂತ್ರಿ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಂತ್ರಿಮಂಡಲದವರಿಗೆ ವಿಧಾನ ರಚನಾ ಸಮಿತಿಯ ಸಮರ್ಪಣೆ ಮಾಡಿದರು. ಸಂವಿಧಾನವು 448 ವಿಧಿಗಳು, 25 ವಿಭಾಗಗಳು ಮತ್ತು 12 ಪರಿಚ್ಛೇದಗಳನ್ನು ಒಳಗೊಂಡಿದೆ. ಪ್ರತಿ ವರ್ಷವೂ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. 2015ರಿಂದ ಜಾರಿಗೆ ಬಂದಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆ ಅಂಗವಾಗಿ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರ ಆಚರಣೆ ಪ್ರಾರಂಭಿಸಿದರು. ಈ ಸಂದರ್ಭದಲ್ಲಿ ಕುಮಾರಿ ಗೀತಾ, ಪ್ರತಿಭಾ, ಸುಗಮ, ದಿವ್ಯಾ, ಭಾವನಾ ವಿದ್ಯಾರ್ಥಿಗಳು ದಿನಾಚರಣೆ ಕುರಿತು ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ನಫೀಸಾ, ಅಂಜುಮ್, ವೀಣಾ ಕುಲಕರ್ಣಿ, ಅನಿತಾ ಎನ್, ಸಾವಿತ್ರಿ, ಸರಸ್ವತಿ, ನಂದಿ ಫೌಂಡೇಶನ್, ಇಸ್ಮಾಯಿಲ್, ಸುಚಿತ್ರಾ ಮತ್ತು ಸಿಬ್ಬಂದಿ ನೀಲಕಂಠ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಮತ್ತು ಶಿಕ್ಷಕರು ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ಪ್ರಸ್ತಾವನೆಯನ್ನು ಸಾಮೂಹಿಕವಾಗಿ ಹೇಳಲಾಯಿತು. ವಿವಿಧ ಕಾರಣಕ್ಕೆ ತೆರವಾಗಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಾಜ್ಯ ಚುನಾವಣೆ ಆಯೋಗವು ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಸೇರಿ ಇತರೆ ನಗರ ಸ್ಥಳೀಯ ಸಂಸ್ಥೆಗಳ ದಿನಾಂಕ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣ ಪಂಚಾಯಿತಿ
ತೆರವಾಗಿದ್ದ 4 ಸ್ಥಾನಗಳಿಗೆ ಹಾಗೂ ಹೊಸದಾಗಿ ರಚನೆಯಾಗಿದ್ದ ಸ್ಥಾನಗಳಿಗೆ ಚುನಾವಣಾ ದಿನಾಂಕ ನಿಗದಿಪಡಿಸಿದೆ. ತುರ್ವಿಹಾಳ ಪಟ್ಟಣ ಪಂಚಾಯಿತಿಯ 4 ಸ್ಥಾನಗಳಿಗೆ ಡಿಸೆಂಬರ್ 21ಕ್ಕೆ ಚುನಾವಣೆ ನಡೆಸಲು ದಿನಾಂಕ ನಿಗದಿಪಡಿಸಿದೆ. ಡಿಸೆಂಬರ್ 2ಕ್ಕೆ ಚುನಾವಣಾ ಅಧಿಸೂಚನೆ ಹೊರಡಿಸಲಾಗುತ್ತಿದೆ. ಡಿಸೆಂಬರ್ 9ರಂದು ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಡಿಸೆಂಬರ್ 10ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಡಿಸೆಂಬರ್ 12ರಂದು ಉಮೇದುವಾರಿಕೆ ಹಿಂಪಡೆದುಕೊಳ್ಳಬಹುದಾಗಿದೆ. ಡಿಸೆಂಬರ್ 21ರಂದು ಅವಶ್ಯವಿದ್ದರೆ ಮತದಾನ ನಡೆಸಲು ಅಂದು ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ಚುನಾವಣೆಯನ್ನು ನಡೆಸಲು ನಿಗದಿಪಡಿಸಲಾಗಿದೆ ಎಂದು ಚುನಾವಣಾ ಆಯೋಗವು ತಿಳಿಸಿದೆ. ಮರು ಮತದಾನಕ್ಕೆ ಅವಶ್ಯಕತೆ ಇದ್ದಲ್ಲಿ ಡಿಸೆಂಬರ್ 23ರಂದು ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ಮತದಾನ ನಡೆಸಬಹುದಾಗಿದೆ. ಡಿಸೆಂಬರ್ 24ರಂದು ಮತಗಳ ಎಣಿಕೆಯನ್ನು ತಾಲೂಕು ಕೇಂದ್ರದಲ್ಲಿ ಬೆಳಗ್ಗೆ 8 ಗಂಟೆಗೆ ನಿಗದಿಪಡಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನೀತಿ ಸಂಹಿತೆಯು ಚುನಾವಣಾ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಚುನಾವಣಾ ಎಣಿಕೆ ಮುಕ್ತಾಯವಾಗುವವರೆಗೆ ಸ್ಥಳೀಯ ಸಂಸ್ಥೆಗಳ ವಾರ್ಡುಗಳಲ್ಲಿ ಮಾತ್ರ ಜಾರಿಯಲ್ಲಿ ಇರುತ್ತದೆ. ವಿಧಾನಸಭೆವಾರು ತಯಾರಿಸಿದ ಮತದಾರರ ಪಟ್ಟಿಯನ್ನು ಅಳವಡಿಸಿಕೊಂಡು ತಯಾರಿಸಲಾದ ಮತದಾರರ ಪಟ್ಟಿಯಂತೆ ಚುನಾವಣಾ ನಡೆಸಲಿದೆ. ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಿದ ಚುನಾವಣಾ ಅಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡುವುದು, ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ ಅಗತ್ಯ ಮಾಹಿತಿಯನ್ನು ನೀಡಲಾಗಿದೆ. ಉಮೇದುವಾರಿಕೆಯೊಂದಿಗೆ ಸಲ್ಲಿಸುವ ಅಭ್ಯರ್ಥಿಗಳು ಹಿನ್ನೆಲೆ, ಚರಾಸ್ತಿ, ಸ್ಥಿರಾಸ್ತಿ, ವಿದ್ಯಾರ್ಹತೆ ಸೇರಿದಂತೆ ಇತರೆ ಮಾಹಿತಿ ಸಲ್ಲಿಸಬೇಕಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆಯಾದಲ್ಲಿ ಕ್ರಮ ಕೈಗೊಳ್ಳಲು ಜಿಲ್ಲಾ ಚುನಾವಣಾ ಅಧಿಕಾರಿಗೆ ತಿಳಿಸಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಯುಕ್ತರ ಭೇಟಿ, ತ್ವರಿತ ಕ್ರಮಕ್ಕೆ ಸೂಚನೆ. ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ, ವೀರನಗೌಡ ಲೆಕ್ಕಿಹಾಳ. ಸಿದ್ದರಾಮನಗುಂಡಿಯಿಂದ ಮೈಸೂರಿಗೆ ಕಾಲ್ನಡಿಗೆ, ಡಿಸೆಂಬರ್ 12ರಂದು ಮೈಸೂರಿನಲ್ಲಿ ಸಮಾವೇಶ, ಶಿವರಾಯ ಕರಕಿ. ಅದ್ದೂರಿಯಾಗಿ ಜರುಗಿದ ಶ್ರೀ ಸುಗರೇಶ್ವರ ಜೋಡು ರಥೋತ್ಸವ. ಮಗುವಿನ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿರಲು ಜಾಗೃತಿ ವಹಿಸಿ, ಡಾಕ್ಟರ್ ಗಣೇಶ್ ಕೆ ಸಲಹೆ. ಉಡುಮ್ಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನ ಕಾರ್ಯಕ್ರಮ. ಮತ್ತು ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಖಾಲಿಯಾದ 4 ಸ್ಥಾನಗಳಿಗೆ ಡಿಸೆಂಬರ್ 12ರಂದು ಚುನಾವಣೆ ನಿಗದಿ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾಸ್ತವ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ.